ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಎಲ್ಲಿದ್ದೀನಿ ಅಂತ, ಬೆಂಗಳೂರಿಗೆ ಬಂದಿನಿ. ಅಂದರೆ ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ನಾನು ಇವಾಗ ನಿಂತ್ಕೊಂಡಿನಿ. ಅಂದರೆ ಇವತ್ತು ಡ್ಯೂಟಿ ಪೋರ್ಟರ್ ಮಾಡೋಣ ಅಂತ ಅನ್ಕೊಂಡಿನಿ. ತುಂಬ ತಿಂಗಳೇ ಆಗೋಗ್ಬಿಟ್ಟಿತ್ತು ಪೋರ್ಟರ್ ಡ್ಯೂಟಿ ಮಾಡಿ, ಅದರಿಂದಾಗಿ ಪೋರ್ಟರ್ ಡ್ಯೂಟಿ ಮಾಡೋಣ, ಪೋರ್ಟರ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿನಿ. ಇನ್ನೊಂದು ಬೆಂಗಳೂರಿಗೆ ಬಂದೆ ಆಲ್ರೆಡಿ ಒಂದು 2 ತಿಂಗಳು 3 ತಿಂಗಳು ಆಗೋಯ್ತು ಅಂತ ಅನ್ಸುತ್ತೆ. ಏನಕ್ಕೆ ಅಂತ ಅಂದರೆ ಝೊಮ್ಯಾಟೊ ಐಡಿನೂ ಇಲ್ಲ, ಝೊಮ್ಯಾಟೊ ಐಡಿ ಬ್ಲಿಂಕಿಟಿಗೆ ಚೇಂಜ್ ಮಾಡಿನಿ, ಸ್ವಿಗ್ಗಿ ಐಡಿನೂ ತಗೊಂಡೋಗಿ ತುಮಕೂರಿಗೆ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೆ ಚೇಂಜ್ ಮಾಡ್ಕೊಂಡು ನೋಡೋಣ. ಅದಾದ್ಮೇಲೆ ಇವತ್ತೇನಪ್ಪ ಅಂತ ಅಂದ್ರೆ ಫಸ್ಟ್ ನಾನು ಲಾಗಿನ್ ಆಗಿದ್ದು ಹಾಸ್ಪಿಟಲ್ ಲಾಗಿನ್ ಆದೆ. ಹಾಸ್ಪಿಟಲ್ ಲಾಗಿನ್ ಆಗಿ ಅಲ್ಲೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಆರ್ಡರ್ ಯಾವನೋ ಬರ್ಬೋದೇನೋ ಅಂತ. ಬಟ್ ಅಲ್ಲೂ ಯಾರು ಬರಲಿಲ್ಲ. ಅದಾದ್ಮೇಲೆ ಮುಂದೆ ಬಂದು ನೆಲಮಂಗಲದ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಅದಾದ್ಮೇಲೆ ಇವಾಗ ಸದ್ಯಕ್ಕೆ ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದೀನಿ. ಇನ್ನೊಂದೇನಪ್ಪ ಅಂತ ಅಂದ್ರೆ ಲಾಸ್ಟ್ ಟೈಮ್ ಒಬ್ರು ಕಮೆಂಟ್ ಹಾಕಿದ್ದು, ಅಂದ್ರೆ ನಿಮ್ ಗೊರಗುಂಟೆ ಪಾಳ್ಯ ಬಿಟ್ಟು ಒಂಚೂರು ಮುಂದಕ್ಕೆ ಬಾ, ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತವೆ, ಅಲ್ಲಿ ಆಚೆ ಕಡೆ ನಿಂತ್ಕೊಂಡು ಆರ್ಡರ್ ಇಲ್ಲ ಅಂತ ಹೇಳ್ತೀಯ ಅಂತ. ಇನ್ನೊಂದೇನು ಅಂತ ಅಂದ್ರೆ ಈ ಆಚೆಯಿಂದ ಒಳಗಡೆಗೆ ಹೋಗೋಂಥ ಆರ್ಡರ್ಗಳು ಸಕಾಲಾಗಿರ್ತವೆ. ಆರ್ಡರ್ ಏನಕ್ಕೆ ಅಂತ ಅಂದ್ರೆ ಒಂದು ಒಳ್ಳೆ ಅಮೌಂಟ್ ಕೊಡ್ತಾನೆ, ಆಮೇಲೆ ಟ್ರಾಫಿಕ್ ಕಿರಿಕಿರಲ್ಲ ಅಷ್ಟಾಗಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿಂದ ಏನಾದ್ರು ಸಿಟಿ ಒಳಗಡೆಗೆ ಬಂತು ಅಂತಂದ್ರೆ ಒಂದು 250-300 ರೂಪಾಯಿ ಬರುತ್ತೆ. ಬಟ್ ಅದೇ ನೀವು ಸಿಟಿ ಒಳಗಡೆ ಮಾಡ್ಬೇಕು ಅಂತಂದ್ರೆ 3 ಆರ್ಡರ್ ಮಾಡ್ಬೇಕು. 3 ಆರ್ಡರ್ 100-100 ರೂಪಾಯಿ ಆರ್ಡರ್ಗಳು ಕೊಡ್ತಾನೆ ಸಿಟಿ ಒಳಗಡೆ ಇದ್ರೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಒಳಗಡೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಚಿಕ್ಕಪೇಟೆಲೆಲ್ಲ ಇದ್ದೀರಾ ಅಂತ ಅನ್ಕೊಳ್ಳಿ. ಚಿಕ್ಕಪೇಟೆಲ್ಲ ತುಂಬಾ ಟ್ರಾಫಿಕ್ ಇರುತ್ತೆ, ಅಲ್ಲಿ ಟೈಮ್ ಕೂಡ ತುಂಬಾ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಏನ್ ಮಾಡ್ತೀನಿ ಅಂತಂದ್ರೆ ಆಚೆ ಕಡೆನೇ ಒಳಗಡೆ ಬರ್ತಾವಲ್ಲ ಅಂತ ಆರ್ಡರ್ಗಳು ತಗೊಂಡೋಗಕ್ಕೆ ಟ್ರೈ ಮಾಡ್ತೀನಿ. ಈ ನೆಲಮಂಗಲದಿಂದ ಬರೋಂಥ ಆರ್ಡರ್, ಇಲ್ಲ ಪೀಣ್ಯದಿಂದ ಬರೋಂಥ ಆರ್ಡರ್ಗಳು ಇವೆಲ್ಲ ಸಖತ್ತಾಗಿರ್ತವೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಆಚೆ ಕಡೆನೇ ವೆಯ್ಟ್ ಮಾಡೋದು. ಅವ್ರು ಕಮೆಂಟ್ ಮಾಡಿದ್ರು, ಅವ್ರು ಅದಕ್ಕೋಸ್ಕರ ಹೇಳ್ಬೇಕು ಅಂತ, ಗೊರಗುಂಟೆ ಪಾಳ್ಯ ಬಿಟ್ಟು ಒಂಚೂರು ಮುಂದೆ ಬನ್ನಿ, ಆರ್ಡರ್ಗಳು ಸಖತ್ತಾಗಿ ಸಿಗ್ತವೆ ಅಂತ. ಸೊ ನಾನು ಏನಕ್ಕೆ ಇಲ್ಲಿ ಟ್ರೈ ಮಾಡ್ತೀನಿ ಅಂತಂದ್ರೆ ಇದೇ ಉದ್ದೇಶಕ್ಕೋಸ್ಕರ ನಾನು ಟ್ರೈ ಮಾಡೋದು. ಇಲ್ಲಿಂದ ಸಿಗೋಂಥ ಆರ್ಡರ್ಗಳೆಲ್ಲ ತುಂಬಾ ಚೆನ್ನಾಗಿರೋ ಆರ್ಡರ್ಗಳೇ ಸಿಗ್ತವೆ, ಅಮೌಂಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರಿಂದಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲೇ ವೆಯ್ಟ್ ಮಾಡ್ತೀನಿ. ಈಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ಅಷ್ಟೇ. ಟೈಮ್ ಇವಾಗ 11:20 ಆಗಿದೆ. ಒಂದು 11:40 ತನಕ ವೆಯ್ಟ್ ಮಾಡ್ತೀನಿ. ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ ಅಷ್ಟೇ. ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಅವ್ರು ಹೇಳಿರೋ ಥರನೇ ಗೊರಗುಂಟೆ ಪಾಳ್ಯ ಬಿಟ್ಟು ಮುಂದಕ್ಕೆ ಹೋಗೋಣ. ಅವಾಗ ಏನಾರು ಆರ್ಡರ್ಗಳು ಬರ್ತಾ ಬಂತ ನೋಡೋಣ. ನೋಡಿ ಇವಾಗ ಒಂದು ಆರ್ಡರ್ ಕೂಡ ಬಂದಿದೆ. 344 ರೂಪಾಯಿ ಆರ್ಡರ್ ಬಂತು. ಇವಾಗ ಹೋಗಿ ಬಂದು ಪಿಕಪ್ ಮಾಡಿ ಹೋಗಿ ತಗೊಂಡೋಗಿ ಡ್ರಾಪ್ ಮಾಡೋಣ. ನೋಡಿ ನಾನು ಹೇಳಿದ್ವಾ ಈ ಕಡೆ ಆಚೆ ಕಡೆ ಇದ್ರೇನೆ ಒಂದು ಒಳ್ಳೊಳ್ಳೆ ಆರ್ಡರ್ಗಳು ಬರ್ತವೆ ಅಂತ. 20 ಸೆಕೆಂಡ್ ಡಿಲೇ ಇದ್ರು ಕೂಡ ಆರ್ಡರ್ ಅಕ್ಸೆಪ್ಟ್ ಆಗಿದೆ ನೋಡಿ. ಬಟ್ ಇನ್ನೊಂದೇನಪ್ಪ ಅಂತಂದ್ರೆ 20 ಸೆಕೆಂಡ್ ಏನು ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಲ್ಲ. 10 ಸೆಕೆಂಡ್ ಡಿಲೇ ಇರಬೇಕಾಯ್ತು. ನೋಡ್ಕೊಂಡ್ರೆ 20 ಸೆಕೆಂಡ್ಸ್ ಡಿಲೇ ತೋರಿಸ್ತಾ ಇದ್ದಾನೆ. ಪಿಕಪ್ ಎಷ್ಟು ಕಿಲೋಮೀಟರ್ ಇದೆ, ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಬೇಕು ಪೋರ್ಟರ್ ಅಲ್ಲಿ. ನೋಡಿ ಪಿಕಪ್ 1.1 ಕಿಲೋಮೀಟರ್ ಇದೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ನೋಡಿ ಪಿಕಪ್ ಲೊಕೇಶನ್ ತ ಬಂದೆ, ಇಲ್ಲೆಲ್ಲ ತೋರಿಸ್ತಾ ಇಲ್ಲ ಪಿಕಪ್. ಈ ರೋಡಲ್ಲಿ ತೋರಿಸ್ತಾ ಇದೆ. ಕಾಲ್ ಮಾಡೋಣ ಬನ್ನಿ, ನಿಲ್ಸ್ಬಿಟ್ಟು. ಪ್ರೋಟೆಕ್ ಇಂಜಿನಿಯರ್ಸ್ ಎಲ್ಲಿದೆ? ಚೌಧರಿ ಸ್ಟೀಲ್ ಹತ್ರ ಇದ್ದೀನಿ. ಹೌದು, ನಮ್ಮ ರೈಟಲ್ಲಿ ಇದೆ. ಹಾಂ ಹಾಂ, ಓಕೆ. ಗೈಸ್ ಬನ್ನಿ, ಇಲ್ಲೇನೆ ಪಿಕಪ್. ಬ್ರೋ ಸೈನಾ? ಸಿಕ್ಸ್ 6316. ಅಮೌಂಟ್ ಅಲ್ಲೇ ಪೇ ಮಾಡ್ತಾರೆ, ನೀವು ಮಾಡ್ತೀರಾ? ಅವ್ರು ಮಾಡ್ತಾರೆ. ಅವ್ರ ನಂಬರಾ? ಕಾಲ್ ಮಾಡ್ತೀನಿ ಬಿಡಿ. ಅದು ಯಾವುದು ಇದಾ?
ಗೈಸ್ ನೋಡಿ ಇವಾಗ ಪಿಕಪ್ ಮಾಡ್ಕೊಂಡೆ, ಅಂದ್ರೆ ಮೆಟೀರಿಯಲ್ ನಾನು ಇಲ್ಲಿ ತೊಗೊಂಬಂದಿರ್ತಾರೆ ಅಂತ ಅನ್ಕೊಂಡೆ, ಬಟ್ ಅಲ್ಲೇ ಇದೆಯಲ್ಲ. ಬನ್ನಿ ಇವಾಗ ಸ್ಟಾರ್ಟ್ ಟ್ರಿಪ್ ಹೋಗೋಣ. ಸ್ಟಾರ್ಟ್ ಟ್ರಿಪ್ ಕೊಟ್ಬಿಟ್ಟು ಡ್ರಾಪ್ ಲೊಕೇಶನ್ ಎಷ್ಟು ದೂರ ಇದೆ ಅಂತ ನೋಡ್ತೀನಿ ತಡೀರಿ. ಓಹೋ ಏನು ಡ್ರಾಪ್ ಕಿಲೋಮೀಟರ್ ಇಷ್ಟೊಂದಿದೆ, 42 ಕಿಲೋಮೀಟರ್ಸ್ ಇದೆ. 42 ಕಿಲೋಮೀಟರ್ಸ್ಗೆ ಬರೀ 344 ರೂಪಾಯಿ ತೋರಿಸಿ ಏನಲ್ಲ. ಬೇರೆ ಇನ್ನೊಂದು ಏನಾದ್ರು ಇದೆಯಾ ರೂಟು? ಗೈಸ್ ಇಲ್ಲ, ಇನ್ನೊಂದು ರೂಟ್ ಇದೆ, 26 ಕಿಲೋಮೀಟರ್ ಇದೆ. ಫುಲ್ಲು ಬಸ್ಕೊಂಡು ತೋರಿಸ್ತಾ ಇದೆಯಲ್ಲ ಮ್ಯಾಪ್ ಏನಕ್ಕೋ, ಅಂದ್ರೆ ಈ ಕಡೆ ಟ್ರಾಫಿಕ್ ಜಾಸ್ತಿ ಇದೆ ಅದಕ್ಕೋಸ್ಕರ. ಏನು 20 ಕಿಲೋಮೀಟರ್ ಜಾಸ್ತಿನ ಗುರು ನೀನು ತೋರಿಸೋದು. ಬನ್ನಿ ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕಲ್ಲೇ ಹೋಗೋಣ. ಗೈಸ್ ನೋಡಿ ಇನ್ನೇನು ಡ್ರಾಪ್ ಲೊಕೇಶನ್ ಹತ್ರ ಬಂದೆ, ಬಟ್ ಈ ಆರ್ಡರ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏನಕ್ಕೆ ಅಂತಂದ್ರೆ ಡ್ಯೂಟಿ ಬೇರೆ ಮಾಡಿಲ್ಲ ಎಷ್ಟು ದಿವಸ, ರೂಢಿ ಬೇರೆ ತಪ್ಪೋದಂಗಾಗಿದೆ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಲ್ಲ, ಬಿಸಿಲು ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ. ಏನಿಲ್ಲ ಅಂತ ಅಂದ್ರೂ ಒಂದು 20 ಸಿಗ್ನಲ್ ಸಿಕ್ಕುದು ಅಂತ ಅನ್ಸುತ್ತೆ. ಸಿಗ್ನಲ್ ಅಲ್ಲಿ ನಿಂಚಿನೇ ಅರ್ಧ ಸಾಕಾಗೋಯ್ತು. ಇನ್ನೊಂದು ಏನಪ್ಪಾ ಅಂತಂದ್ರೆ ಮೂವ್ ಆಗ್ತಾ ಇದ್ರೆ ಏನಾಗಲ್ಲ, ಗಾಳಿನಾರು ಬೀಸ್ತಾ ಇರುತ್ತೆ, ತಣ್ಣಗಿರುತ್ತೆ. ಬಟ್ ಅಲ್ಲಿ ಏನು ಅಂತ ಅಂದ್ರೆ ಸಿಗ್ನಲ್ ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಬೇಕಲ್ಲ ಯಪ್ಪ. ಒಂದು 20 ಸಿಗ್ನಲ್ ದಾಟ್ಕೊಂಡ್ ಬಂದಿರೋದು. ಲೊಕೇಶನ್ ಇಲ್ಲೆಲ್ಲ ತೋರಿಸ್ತಾ ಇದೆ, ನಿಲ್ಸ್ಬಿಟ್ಟು ಕಾಲ್ ಮಾಡೋಣ. ದಿನೇಶನ್ ಅವ್ರು ಇದ್ದಾರಾ? $344, 344. ವೆಲ್ಕಮ್ ಸರ್. ಗೈಸ್ ನೋಡಿ ಅಮೌಂಟ್ ಕೂಡ ಇಸ್ಕೊಂಡಿದ್ದೀನಿ ಇವಾಗ. 344 ರೂಪಾಯಿ ಅಮೌಂಟು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಏನಂತಂದರೆ ಡ್ಯೂಟಿ ಮಾಡೋದು ಅಷ್ಟು ಈಸಿ ಇಲ್ಲ ಸಮ್ಮರಲ್ಲಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ಮಾಡಿದ್ದೆ ಎಷ್ಟು 11:30ಗೆ ನಾನು ಸ್ಟಾರ್ಟ್ ಮಾಡಿದ್ದೆ. 1 ಗಂಟೆಗೆ ಫುಲ್ಲು ಟಯರ್ಡು. ಅಂದರೆ ಹೆಲ್ಮೆಟ್ ಒಳಗಡೆ ಫುಲ್ ತಲೆಯೆಲ್ಲ ಫುಲ್ ಸ್ವೆಟ್ ಆಗಿಬಿಟ್ಟಿದೆ. ಏನಕ್ಕೆ ಅಂತಂದರೆ ಈಗ ವೈಸರ್ ತೆಗೆದ್ರೆ ಧೂಳು, ವೈಸರ್ ಏನಾದ್ರು ಕ್ಲೋಸ್ ಮಾಡ್ಕೊಂಬರ್ತೀನಿ ಅಂತ ಅಂದರೆ ಫುಲ್ಲು ಬೆವತ್ಬಿಡ್ತೀವಿ, ಬಿಸಿಲು ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ. ರೆಗ್ಯುಲರಾಗಿ ಡ್ಯೂಟಿ ಮಾಡ್ತಾ ಇರೋದು ಅದು ಹೆಂಗೆ ಮಾಡ್ತಾಯಿದ್ದೀರೋ ಏನೋ ಯಪ್ಪ. ತುಂಬ ಬಿಸಿಲಿದೆ ಗಾಯ್ಸ್, ಸ್ವಲ್ಪ ಹೆಲ್ತ್ ಕಡೆನೂ ಕೂಡ ಗಮನ ಹರಿಸಿ. ತುಂಬ ಡಿಹೈಡ್ರೇಷನ್ ಆಗುತ್ತೆ, ಬಿಸಿಲು ಜಾಸ್ತಿ ಇದೆಯಲ್ಲ. ಅದರಿಂದಾಗಿ ನೀವೇನು ಮಾಡಿ ಅಂದರೆ ಅವಾಗ ಲೆಮನ್ ಜ್ಯೂಸ್ ತೊಗೊಳ್ತಾ ಇರಿ. ಇಲ್ಲ ಅಂತಂದರೆ ಮನೆಯಿಂದನೇ ಸಕ್ಕರೆ ಇಲ್ಲ ಅಂದರೆ ಉಪ್ಪು ಹಾಕೊಂಡು ತಗೊಂಬಂದಿರಿ. ಏನಕ್ಕೆ ಅಂತಂದರೆ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಇವಾಗ ಏನು ಫೇಸ್ ಮಾಡಲ್ಲ ನೀವು, ಹೋಗ್ತಾ ಡಿಹೈಡ್ರೇಷನ್ ಜಾಸ್ತಿ ಆದರೆ ನೀವು ಫ್ಯೂಚರಲ್ಲಿ ತುಂಬ ಅಂದರೆ ತುಂಬ ಸಫರ್ ಪಡಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗಿಂದನೇ ಕಂಟ್ರೋಲ್ ಮಾಡ್ಕೊಂಡ್ರೆ ಡಿಹೈಡ್ರೇಷನ್ ಆಗೋಣ. ಇವಾಗ ಕ್ಯಾಶ್ ಕೆಳಗೆ ಕೊಟ್ಬಿಡ್ತೀನಿ. ಕಸ್ಟಮರಿಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟು ಥ್ಯಾಂಕ್ ಯು ಯಶವಂತ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಕಮಿಷನ್ ಕಟ್ ಮಾಡ್ಕೊಂಡು ನನಗೆ ಅಮೌಂಟ್ ಎಷ್ಟು ಬಂತು ಅಂತ ನೋಡೋಣ ತಡೀರಿ. ನಾಟ್ ನಾವು ಗೈಸ್ ನೋಡಿ 344 ರೂಪಾಯಲ್ಲಿ 309 ರೂಪಾಯಿ ನನಗೆ ಕೊಟ್ಟಿದ್ದಾನೆ. ಅವನ ಕಮಿಷನ್ನು ಎಷ್ಟು ಕಟ್ ಮಾಡ್ಕೊಂಡಿದ್ದಾನೆ? 44 ರೂಪಾಯಲ್ಲಿ. ಕ್ಯಾಲ್ಕುಲೇಟರ್ ತೆಗಿಯೋಣ. 344 ಮೈನಸ್ 309, 35 ರೂಪಾಯಿ ಕಮಿಷನ್ ತಗೊಂಡಿದ್ದಾನೆ ನೋಡಿ ಗೈಸ್. ನೋಡಿ ಕರೆಕ್ಟಾಗಿ ಟೈಮ್ 2:28 ಆಯಿತು. 1ರಿಂದ 1.5 ಅವರ್ ನಾನು ವೆಯ್ಟ್ ಮಾಡಿದೆ, ಬಟ್ ಯಾವುದೇ ಆದಂಥ ಆರ್ಡ್ರ್ ಬರಲಿಲ್ಲ. ಬಿಸಿಲು ಬೇರೆ ಜಾಸ್ತಿ ಅಲ್ವಾ, ಆರ್ಡ್ರ್ ಬರಲಿಲ್ಲ ಅಂತ ಅಂದರೆ ಸುಮ್ಮನೆ ಬೇಜಾರಾಗುತ್ತೆ. ಅದರಿಂದ ಹೊರಟ್ಬೋಣ ಅಂತ ಹೇಳ್ಬಿಟ್ಟು ಹೊರಟೆ. ಸಿಟಿ ಕಡೆಯಿಂದ ಬಂದಿದ್ದರೆ ಏನಿಲ್ಲ ಅಂತ ಅಂದರೂ 1ರಿಂದ 1.5 ಗಂಟೆ ಟೈಮ್ ಜಾಸ್ತಿ ಆಗೋದು. ಅದರಿಂದ ನಾನು ನೈಟ್ ರೋಡ್ ಚೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ನೈಟ್ ರೋಡಲ್ಲಿ ಏನಿಲ್ಲ ಅಂತ ಅಂದ್ರೆ ನನಗೆ 1ರಿಂದ 1.5 ಗಂಟೆ ಉಳಿಯುತ್ತೆ. ಅಲ್ಲಿ ಸಿಗ್ನಲ್ ಆ ಟ್ರಾಫಿಕಲ್ಲೆಲ್ಲ ಯಾರು ಹಿಂಸೆ ಪಡ್ಕೊಂಡು ಹೋಗ್ತಾರೆ, ಆರಾಮಾಗಿ ಒಂದೇ ರೋಡಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೈಟ್ ರೋಡಿಗೆ ಬಂದೆ. ಅಂದರೆ ಇವಾಗ ಸದ್ಯಕ್ಕೆ ನಾನು ಇವಾಗ ಬನ್ನರ್ಘಟ್ಟ ರೋಡ್ ಟೋಲಲ್ಲಿ ಎಷ್ಟು ತಗೊಂಡ ಅಮೌಂಟು ಅಂತ ಅಂದರೆ, ಬನ್ನರ್ಘಟ್ಟ ರೋಡು ಟೋಲಿಂದ
ಅಂತಂದರೆ ಅಮೌಂಟು 75 ರುಪೀಸ್ ತೊಗೊಂಡಿದ್ದಾನೆ ಬೈಕಿಗೆ. 75 ರುಪೀಸ್ ಪೇ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ